ಬೀದಿದವುಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ನನ್ನ ಸೊಸೆ ಅಂತೀಯಾ? ಊರಲ್ಲಿ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ತೆಗ್ದಿದ್ಯಾ? ನನ್ನ ಆಸ್ತಿಲಿ 1 ರೂಪಾಯಿನೂ ಕೊಡಲ್ಲ ನಿನ್ಗೆ. ಇವಾಗಲೇ ಗಂಟು ಮೂಟೆ ಕಟ್ಕೊಂಡು ಹೋಯ್ತಾರ. ಬಾ, ನಾನು ಇಷ್ಟಪಟ್ಟಿರೋಳ್ನೆ ಮದುವೆ ಆಗಿರೋದು. ಆಸ್ತಿ ಹೆಂಗ್ ತಗೋಬೇಕಂತ ಗೊತ್ತು. ನನಗೆ ಎದುರು ಮಾತಾಡ್ತೀಯಾ ಬೋಳಿ ಮಗನೇ? ಪ್ರಕಾಶ ಯಾಕೋ ಏನಾಯ್ತು? ನೋಡ್ರಾಮು, ಯಾವಳನ್ನ ಕರ್ಕೊಂಡ್ಬಿಟ್ಟು ನನ್ನ ಸೊಸೆ ಅಂತವ್ನೆ. ಊರಲ್ಲಿ ನನ್ನ ಮಾನ ಮರ್ಯಾದೆ ತೆಗಿತಾವ್ನೆ ಕಣೋ. ಬಿಡು, ನನ್ನ ಮಗನ್ ಹೊಡಿತೀರಿ. ಹೋಗ್ಲಿ ಬಿಡ. ಈ ವಯಸ್ಸಲ್ಲಿ ಅವ್ನು ಲವ್ ಮಾಡ್ದೆ, ನಾನು ನಿನ್ ಲವ್ ಮಾಡಕ್ಕಾಯ್ತದ? ಏನ್ ಆಗೋಗೈತೆ, ಮನೆ ಸೇರಿಸ್ಕ, ಏನ್ ಆಗಲ್ಲ. ಲವ್ ಸೀನಾ, ನಿಮ್ಮಪ್ಪ ಒಪ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮುಂದೆ ನಿಂತು ನಿನ್ ಮದುವೆ ಮಾಡ್ತೀನಿ. ನಡ್ಲಾ ಅಪ್ಪ, ಥ್ಯಾಂಕ್ಸ್ ಅಪ್ಪ. ಹೋಗ್ಲಿ ಬಿಡು ರಾಮು, ಅವ್ರು ಲವ್ ಮಾಡ್ದೆ ನಾನು ನೀನು ಲವ್ ಮಾಡಕ್ಕಾಗತ್ತಾ? ನಾನು ನೀನು ಬೀಗರು ಕಣೋ. ನನ್ನ ಸೊಸೆನ ಆಗ್ಲೇ ಮನೆ ತುಂಬಿಸ್ಕೊಂಡಾಯ್ತು. ಅದೇ ಕಾವಲಿ ಹತ್ರ 3 ಎಕರೆ ಐತಲ್ಲ ನನ್ನ ಹೆಸರಿಗೆ, ಬರ್ಬಿಡು. ಲವ್, ನನ್ನ ಮಗಳನ್ನ ನಿನ್ ಮಗನ್ ಕೊಡೋಕ್ಕೇನು ಸಮಸ್ಯೆ ಇಲ್ಲ ಕಣ. ಅವ್ನು ನೋಡೋ ಹೆಂಗೆ ಒಣಿಕೊಂಡು ಒಳ್ಳೆ ಸೀಗಡಿ ತರ ಅವನೇ ಕಣ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕತ್ಯಾ? ಲೆಬ್ರೋಸ್ಟೋನ್ ಅವ್ರದ್ದು ವೇಟ್ ಗೇನರ್ ಪೌಡರ್ ಇದೆ, ಅದನ್ನ ಕೊಡ್ತೀನಿ ಬಿಡು. ದಪ್ಪ ಆಗ್ತಾನೆ. ದಪ್ಪ ಆದ್ರೆ 1 2 ಎಕರೆ ಜಾಸ್ತಿ ಬರ್ಕೊಡ್ತೀಯಾ? ಗೈಸ್, ನೀವೇನೇ ತಿಂದ್ರು ಏನೇ ಮಾಡಿದ್ರು ದಪ್ಪ ಆಗ್ತಾ ಇಲ್ವಾ? ಹಾಗಾದ್ರೆ ಇಮಿಡಿಯೇಟ್ ಆಗಿ ಲೆಬ್ರೋಸ್ಟೋನ್ ವೇಟ್ ಗೇನರ್ ಪೌಡರ್ನ ತಗೊಳ್ಳಿ. ತುಂಬಾ ಸಣ್ಣಗಿರೋ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಈಗಲೇ ಶೇರ್ ಮಾಡಿ. ಲೆಬ್ರೋಸ್ಟೋನ್ ವೇಟ್ ಗೇನರ್ ಪೌಡರ್ನ ತಗೊಳ್ಳೋಕೆ ಹೇಳಿ. ಲಿಂಕ್ ಕ್ವಾಟ್ಲೆ ನನ್ನ ಮಕ್ಕಳು ಬಯೋದಲ್ಲಿದೆ. ಈಗಲೇ ಹೋಗಿ ಪರ್ಚೇಸ್ ಮಾಡಿ.